ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ತಮ್ಮನೇನಲ್ಲಿ ನೋಡಿರ್ತೀರ. ನಾವಿವತ್ತು ಎಲ್ಲಿ ಹೋಗ್ತಿದ್ವಿ ಅಂತ. ನಾವಿವತ್ತು ಹೋಗ್ತಿರೋದು ಚಿನ್ನದ ನಗರ ಅಂತಲೇ ಫೇಮಸ್ ಆಗಿರುವಂಥ ನಮ್ಮ ಕೋಲಾರದ ಕಡೆಗೆ. ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿ ಇವತ್ತು ಕೋಲಾರದಲ್ಲಿ ಇರುವಂಥ ಸ್ವಲ್ಪ ಪ್ಲೇಸನ್ನು ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಯಾವ ಪ್ಲೇಸ್ ಇದೆ ಅಂತ ನೋಡ್ಕೊಳ್ಳಿ. ನಾವು ಫಸ್ಟು ಹೋಗ್ತಿರೋದು ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿರುವಂತಹ ಅಂತರಗಂಗೆಗೆ. ಇದು ಬೆಂಗಳೂರಿಂದ 75 ಕಿಲೋಮೀಟರ್ ಮತ್ತು ಕೋಲಾರದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ನಾವಿವಾಗ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಇಲ್ಲೇ ಗಾಡಿನ ಪಾರ್ಕಿಂಗ್ ಮಾಡಿ ನಾವಿವಾಗ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಇಲ್ಲಿ ದೇವಸ್ಥಾನ ತನಕನೂ ಇದೇ ಥರ ಮೆಟ್ಲಿದೆ. ಬನ್ನಿ ಮೆಟ್ಲಲ್ಲಿ ಹೋಗೋಣ. ಒಂದು 10 ನಿಮಿಷ ಆಗುತ್ತೆ. ನಾವು ನಡ್ಕೊಂಡು ಹೋಗೋತ್ತಿಗೆ ತುಂಬ ಮಂಗಗಳು ಸಿಗ್ತವೆ ದಾರಿಲಿ. ಇವು ಬ್ಯಾಗ್ನೆಲ್ಲ ಕಿತ್ಕೊಳ್ತವೆ. ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಈ ಅಂತರಗಂಗೆಗೆ ಇನ್ನೊಂದು ಹೆಸರೇ ದಕ್ಷಿಣ ಕಾಶಿ ಅಂತ. ನಾವಿವಾಗ ಮೇಲ್ಗಡೆ ದೇವಸ್ಥಾನದ ಹತ್ರ ಇದ್ದೀವಿ. ಇದೇ ಮೇಯ್ನ್ ದೇವಸ್ಥಾನ, ಶ್ರೀ ಕಾಶಿ ವಿಶ್ವೇಶ್ವರಾಯ ದೇವಸ್ಥಾನ. ಒಳಗಡೆ ಇಲ್ಲಿ ಶಿವನ ಲಿಂಗ ಇದೆ. ಬನ್ನಿ ದೇವಸ್ಥಾನ ಸುತ್ತ ಹೇಗಿದೆ ಅಂತ ತೋರಿಸ್ತೀನಿ. ಒಳ್ಳೆದೇ ಜಾಗದಲ್ಲಿರುವಂಥ ಈ ದೇವಸ್ಥಾನದಿಂದ ನೋಡಿದ್ರೆ ಯಾರೋ ಇಲ್ಲಿ ಬಂದವರು, ಇಲ್ಲಿರೋರೋ ಗೊತ್ತಿಲ್ಲ. ಅಲ್ಲಿ ಅವ್ರ ಹೆಸರು, ಅವ್ರದ್ದು ಲವ್ ಸಿಂಬಲ್ಲು, ಅವ್ರ ಹುಡುಗಿ ಹೆಸರು ಎಲ್ಲ ಬರೆದು ಗೀಚಿಟ್ಟಿದ್ದಾರೆ. ಈ ದೇವಸ್ಥಾನ ಅಂದ್ಕೊಂಡಿದ್ದಾರೆ, ಏನೋ ಬಸ್ ಸ್ಟ್ಯಾಂಡ್ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಇಷ್ಟು ಒಳ್ಳೆ ಜಾಗದಲ್ಲಿರೋ ಈ ದೇವಸ್ಥಾನ ಈ ಥರ ನೋಡಿ ತುಂಬ ಬೇಜಾರಾಗ್ತದೆ. ಈ ದೇವಸ್ಥಾನದ ಇತಿಹಾಸ ಏನು ಹೇಳುತ್ತಂದರೆ, ಜಮದಗ್ನಿ ಮಹರ್ಷಿಗಳೇನಿರ್ತಾರೆ ಅವರು ಕಾಶಿಗೆ ಹೋಗಿ ಕಾಶಿಯಿಂದ ಶಿವಲಿಂಗ ತಂದು ಇಲ್ಲಿ ಸ್ಥಾಪಿಸ್ತಾರಂತೆ. ಆದ್ದರಿಂದ ಇದಕ್ಕೆ ಕಾಶಿ ವಿಶ್ವೇಶ್ವರ ಅಂತ ಕರೀತಾರೆ. ಇಲ್ಲಿರುವಂತಹ ಬಸವನ ಬಾಯಿಂದ ನೀರು ಬರುತ್ತಲ್ಲ, ಅದಕ್ಕೆ ಕಾರಣ ಏನಂದರೆ, ಇಲ್ಲಿ ಮುಚಕುಂದ ಮಹರ್ಷಿಗಳನ್ನು ಅವರು ಈ ಬೆಟ್ಟದ ಮೇಲೆ ಗುಹೆಯಲ್ಲಿ ತಪಸ್ ಮಾಡ್ತಾ ಇರ್ತಾರಂತೆ. ಅವ್ರು ದಿನ ಗಂಗಾ ಸ್ನಾನ ಮಾಡೋಕ್ಕೋಸ್ಕರ ಕಾಶಿಗೆ ಹೋಗಿ ಬರ್ತಾಯಿದ್ರಂತೆ. ಅವರ ಭಕ್ತಿಗೆ ಮೆಚ್ಚಿದಂತಹ ಗಂಗಾದೇವಿಯು ಈ ಶ್ರುತಶೃಂಗ ಪರ್ವತದಲ್ಲಿ ತಾನೇ ಗುಪ್ತಗಾಮಿನಿಯಾಗಿ ಉದ್ಭವವಾಗಿ ಬಂದಿದೆ ಅಂತ ಹೇಳ್ತಾರೆ. ಅಂದು ಉದ್ಭವ ಅಂತ ಈ ಗಂಗಾ ನೀರು ಇಂದು ಹಲವು ಚರ್ಮ ರೋಗಗಳಿಗೆ ಔಷಧಿ ಗುಣ ಹೊಂದಿದೆ ಅಂತ ಹೇಳ್ತಾರೆ. ಇದುವರೆಗೂ ಇದರ ಮೂಲ ಎಲ್ಲಿದೆ ಅಂತ ತಿಳಿದು ಬಂದಿಲ್ಲ. ಮತ್ತು ಇದು ಎಲ್ಲ ಕಾಲದಲ್ಲೂ ಇಲ್ಲಿ ನೀರು ಬರುತ್ತಿರುತ್ತಂತ ಹೇಳ್ತಾರೆ. ಯಾವುದೇ ಕಾಲದಲ್ಲೂ ಇಲ್ಲಿ ನೀರು ಆರಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಇರುವವರು. ಇಲ್ಲಿ ನೀವು ಬೇಕಾದ್ರೆ ಟ್ರೆಕ್ಕಿಂಗಿಗೆ ಹೋಗ್ಬೋದು. ಟ್ರೆಕ್ಕಿಂಗ್ ಮಾಡೋಕ್ಕೆ ಫಸ್ಟಿಗೆ ಬುಕ್ ಮಾಡ್ಕೊಂಬರ್ಬೇಕು ಅರಣ್ಯ ವಿಹಾರ ವೆಬ್ಸೈಟಲ್ಲಿ. 2 ಡೇಸ್ ಮುಂಚೆನೇ ಬುಕ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡು. ತುಂಬ ಕೇವ್ಗಳಿದಾವಂತೆ. ಒನ್ ಟೈಮ್ ವಿಸಿಟ್ ಮಾಡಿ ಹೋಗೋದಾದರೆ ಟ್ರೆಕ್ಕಿಂಗ್. ಇದನ್ನು ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಿರೋದು ಶ್ರೀ ಸೋಮೇಶ್ವರ ದೇವಸ್ಥಾನ. ಈ ಸೋಮೇಶ್ವರ ದೇವಸ್ಥಾನ ಏನಿದೆ, ಇದು ಅಂತರಗಂಗೆಯಿಂದ ಜಸ್ಟ್ 5 ಕಿಲೋಮೀಟರ್ ದೂರದಲ್ಲಿದೆ. ಶಿವನಿಗೆ ಅರ್ಪಿತವಾದಂತಹ ಈ ಒಂದು ದೇವಸ್ಥಾನ, ಈ ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಇದು 14ರಿಂದ 16ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ಚೋಳರ ಕಾಲದ ಒಂದು ದೇವಸ್ಥಾನವಾಗಿದೆ. ಇದು ವಿಜಯನಗರ ವಾಸ್ತುಶಿಲ್ಪ ಮತ್ತು ದ್ರಾವಿಡ ಶೈಲಿಯಲ್ಲಿದೆ. ಈ ದೇವಸ್ಥಾನದಲ್ಲಿ ಮೇಯ್ನ್ ಅಟ್ರಾಕ್ಷನ್ ಏನಂದರೆ, ಇದರಲ್ಲಿರುವಂಥ ಎದುರುಗಡೆ ನೋಡಿದ್ರಲ್ಲ ಆ ಮುಖ್ಯ ಗೋಪುರ, ಮತ್ತು ಇಲ್ಲಿ ನೋಡ್ತಿರುವಂತಹ ಈ ಒಂದು ಕಲ್ಯಾಣ ಮಂಟಪ. ಈ ಕಲ್ಯಾಣ ಮಂಟಪ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಈ ದೇವಸ್ಥಾನದಲ್ಲಿರುವಂಥ ಪ್ರತಿಯೊಂದು ಕಂಬದಲ್ಲಿರುವಂಥ ಶಿಲ್ಪಕಲೆಯೂ ನೋಡೋದು ತುಂಬ ಚೆನ್ನಾಗಿದೆ. ಅಷ್ಟು ಅದ್ಭುತವಾಗಿ ಇಲ್ಲಿನ ಕಂಬದಲ್ಲಿರುವಂಥ ಕೆತ್ತನೆಯನ್ನು ಕೆತ್ತಿದ್ದಾರೆ.
ನೀವಿವಾಗ ನೋಡ್ತಿದ್ರಲ್ಲ, ಇದೇ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಮುಖ್ಯ ಗೋಪುರ. ನಾವಿದನ್ನು ನೋಡ್ಕೊಂಡು ಇಲ್ಲೇ 200 ಮೀಟರ್ ದೂರದಲ್ಲಿರುವಂತಹ ಕೋಲಾರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬನ್ನಿ ಕೋಲಾರಮ್ಮ ದೇವಸ್ಥಾನದ ಹತ್ರ ಸಿಗೋಣ. ನಾವಿವಾಗ ಕೋಲಾರಮ್ಮ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಈ ಕೋಲಾರಮ್ಮ ದೇವಸ್ಥಾನ ಏನಿದೆ, ಇದು 1000 ವರ್ಷಗಳಿಗಿಂತ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ. ಇದನ್ನು ಗಂಗರು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಅದಾದಮೇಲೆ ಇಲ್ಲಿ ಚೋಳರು ಈ ದೇವಸ್ಥಾನನ ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಕೋಲಾರಮ್ಮ ಪ್ರಧಾನ ದೇವತೆ ಆದರೆ ಪಕ್ಕದಲ್ಲೇ ಒಂದು ಗುಡಿ ಇದೆ, ಚೇಳಮ್ಮ ಅಂತ. ಇದು ಚೇಳಿನ ದೇವತೆಯ ಅಧಿಪತಿ ಅಂತ ಹೇಳ್ತಾರೆ. ನೀವಿವಾಗ ನೋಡ್ತಿದ್ದೀರಲ್ಲ, ಇದೇ ಚೇಳಮ್ಮ ದೇವಿಯ ಒಂದು ಗುಡಿ. ಹೇಗಿದೆ ಅಂತ ನೋಡಿ. ಇದು ಕೋಲಾರದ ಅಧಿದೇವತೆಯಾದಂತಹ ಕೋಲಾರಮ್ಮ ದೇವಿ. ನಾವಿವಾಗ ಕೋಲಾರಮ್ಮ ದೇವಸ್ಥಾನ ನೋಡ್ಕೊಂಡು ನೆಕ್ಸ್ಟ್ ಹೋಗ್ತಿರೋದೇ ಕೋಟಿಲಿಂಗೇಶ್ವರ ದೇವಸ್ಥಾನ. ಈ ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಲಾರಮ್ಮ ಟೆಂಪಲಿಂದ 30 ಕಿಲೋಮೀಟರ್ ಇದೆ. 1 ಅವರ್ ಜರ್ನಿ ಆಗುತ್ತೆ. ನಾವಿವಾಗ ಕೋಟಿಲಿಂಗೇಶ್ವರ ದೇವಸ್ಥಾನ ಎಂಟ್ರೆನ್ಸಲ್ಲಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಫೀಸ್ ಕೊಡಬೇಕು, 20 ರೂಪೀಸ್. ಬನ್ನಿ ಒಳಗಡೆ. ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸಲ್ಲಿದ್ದೀವಿ. ಇದಕ್ಕಿಂತ ಮುಂಚೆ ಇಲ್ಲಿ ಬಾಡಿ ಸ್ಕ್ಯಾನ್ ಮಾಡ್ಕೊಂಡು ನೆಕ್ಸ್ಟ್ ಎಂಟರ್ ಆಗಬೇಕು. ಎಂಟರ್ ಆದ ತಕ್ಷಣ ನೋಡಿ, ನಮಗೆ ಇಲ್ಲಿ ತುಂಬ ಶಿವಲಿಂಗಗಳು ಕಾಣಿಸ್ತವೆ. ಟೋಟಲ್ 90 ಲಕ್ಷಕ್ಕಿಂತ ಹೆಚ್ಚು ಶಿವಲಿಂಗಗಳು ಈ ದೇವಸ್ಥಾನದಲ್ಲಿದ್ದಾವೆ. ಹೆಂಗಿದೆ ಅಂತ ತೋರಿಸ್ತೀನಿ. ಒಟ್ಟು 15 ಎಕರೆಲ್ಲಿದೆ ಅಂತ ಈ ಜಾಗ. ಇವಾಗ ನಾವು ಎಷ್ಟು ಗಂಟೆಗೆ ಅಂದರೆ 1:40ಕ್ಕೆ ಬಂದಿದ್ದೀವಿ. ಬನ್ನಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇಲ್ಲಿ ತುಂಬ ದೇವರುಗಳಿದೆ. ಫೈನಲ್ಲಾಗಿ 108 ಅಡಿಯ ಶಿವಲಿಂಗನ ನೋಡೋಕ್ಕೆ ಎಲ್ಲ ಶಿವಲಿಂಗಗಳನ್ನ ದರ್ಶನ ಮಾಡ್ಕೊಂಡು ಫೈನಲ್ಲಾಗಿ ಹೋಗಬೇಕು. ನಾವಿವಾಗ ಶಿವಲಿಂಗದ ಹತ್ರ ಬಂದಿದ್ದೀವಿ. ಇಲ್ಲಿ ಎದುರುಗಡೆ ಕಾಣಿಸಿದ್ದೆಲ್ಲ ಈ ನಂದಿ 35 ಅಡಿ ಹತ್ರ ಇದೆ. ಇದ್ರ ಎದುರುಗಡೆನೆ ಶಿವಲಿಂಗ ಇದೆ. ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ನೋಡ್ತಿದ್ರಲ್ಲ, ಇದೆ 108 ಅಡಿ ಇರುವಂಥ ಶಿವಲಿಂಗ. ಪ್ರಪಂಚದಲ್ಲಿ ಇರುವ ದೊಡ್ಡ ಶಿವಲಿಂಗಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ದೇವಸ್ಥಾನನ 1980 ಅಕ್ಟೋಬರ್ 8ರಂದು ಸಾಂಬಶಿವ ಮತ್ತು ಅವರ ಪತ್ನಿ ರುಕ್ಮಿಣಿ ಸ್ಥಾಪನೆ ಮಾಡಿದ್ದಾರೆ. ಈ ದೇವಸ್ಥಾನ ಟೋಟಲ್ಲು 15 ಎಕರೆ ಜಾಗದಲ್ಲಿದೆ. 90 ಲಕ್ಷಕ್ಕಿಂತಲೂ ಜಾಸ್ತಿ ಶಿವಲಿಂಗನ ಇದುವರೆಗೆ ಪ್ರತಿಷ್ಠಾಪನೆ ಮಾಡಿದ್ದಾರಂತೆ. 1 ಕೋಟಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡೋದು ಅವ್ರ ಕನಸಾಗಿದೆಯಂತೆ. ನಾವಿವಾಗ ಈ ಕೋಟಿಲಿಂಗೇಶ್ವರ ನೋಡ್ಕೊಂಡು ಇಲ್ಲೇ 8 ಕಿಲೋಮೀಟರ್ ದೂರದಲ್ಲಿರುವಂತಹ KGFಗೆ ಹೋಗ್ತಿದ್ದೀವಿ. ತುಂಬ ಜನ ಇಲ್ಲಿ ಹೇಳ್ತಿದ್ರು ಇಲ್ಲಿ ಅಲೋವಿಲ್ಲ ಅಂತ. ನೋಡ್ಕೊಬರೋಣ ಅಂತ ಬಂದಿದ್ದೀವಿ. ಬನ್ನಿ ಹೇಗೆ ಬಿಡ್ತಾರ ಇಲ್ಲ ನೋಡೋಣ. ಮೇಲೆ ಹೋಗಕ್ಕೆ ಬಿಡಲ್ವಾ? ಹಾಂ ಎಷ್ಟು ದೂರ ಇದೆ? ಅಲ್ಲಿ ಪಾರ್ಕ್ ಮಾಡಿದ್ದು, ಗಾಡಿ ಪಾರ್ಕ್ ಮಾಡಿದ್ದು ನಡ್ಕೊಂತ ಹೋಗೋ. ಅಲ್ಲಿ ನಾ ಶೂಟಿಂಗ್ ಪಾರ್ಟ್ಗೆ ನಾ ಸೇಫಾಗಿ ಕರ್ಕೊಂಡು ಅಲ್ಲಿ ಶೆಪ್ ಆರಾಮ್ಸ ಹೋಗೋ ಬಾ ನಾ ಕರ್ಕೊಂಡು. ಅಲ್ಲಿ ಮೇಲೆ ಕೋಲಾರ ಗೋಲ್ಡ್ ಫೀಲ್ಡ್ ಫ್ಯಾಕ್ಟ್ರಿ, ಅಲ್ಲಿ ಗನ್ ಶೂಟ್ ಅದೆಲ್ಲ ಮೇಲೆ ಬಾ ನಾನು ಶೂಟಿಂಗ್ ಪಾರ್ಟ್ಗೆ ಎಷ್ಟು ಜನ ಬಂದಿವಿ. ಅವರು ವಾಚ್ಮನ್ ಬಿಡಲ್ಲ ಹೇಳ್ತೀನಿ. ವಾಚ್ಮನ್ ಊಟ ಮಾಡಿದ್ದು ಎಲ್ಲಿ ಬಂದನಾ? ಎಲ್ಲಿಂದ ಬಂದಿ? ಬೆಂಗಳೂರು. ಎಷ್ಟು ಜನ ಬಂದಿದ್ರು ಬ್ರೋ ಬೆಂಗಳೂರು. ಎಷ್ಟು ಇಲ್ಲಿಂದ?
ನೀವು ಓಲೋದ್ರು ಹೋಗೋಣ ದಿನ ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ನ ಇಲ್ಲಿ ಹೋಗೋಣ ಅಲ್ಲಿ ಶಪ್ ಮಾಡಿದ್ದು ಅಲ್ಲಿ ಹೋಗೋಣ ಮೇಲೆ ಒಂದು ಗೋಲಾರ್ ಬೈಕ್ ಹೋಗಲ್ವಾ? ಬೈಕ್ ಹೋಗಲಿಲ್ಲ ಬೈಕ್ ಹೋಗೋಣ ಮೇಲೆ ಇಲ್ಲ. ನಾ ಬೈಕ್ ಹೋಗೋಣ ನೀ ಬರಲ್ಲ ನೀ ಮೇಲೆ ಅಲ್ಲಿ ಗೆಂಜಾ ಗೇಸ್ ಅಲ್ಲಿ ಫುಲ್ ಡೀಪ್ ಇರೋದು ಕಾಣಿಸುತ್ತಾ? ನಾ ಕಾಣಿಸಲ್ಲ ನಾ ಫುಲ್ಲು ದುಡ್ಡು ವಾಗೋಣ ನಾ ಶೂಟಿಂಗ್ ಸ್ಪಾಟ್ ಗೈಡು. ಎಷ್ಟು ನಿಮ್ದು ಫೀಸ್ ಇಲ್ಲ? ಎಷ್ಟು 60 ಏ ಅಂತ 60 ಕೂಡ 50 ಕೊಡ್ತೀವಿ. ನಾನು 110 ರಿಟರ್ನ್ ಸುಮ್ಮನೆ ನಾ ಎಷ್ಟು ನಾ ಹೇಳ್ತೀನಿ ಅಂದ್ರೆ ಹೇಳ್ತೀನಿ ಕಮ್ಮಿ ಲಾಪನ್ ಮಾತಾಡಿ ನಾ 100 ರೂಪಾಯಿ ಸರಿ, ನಮ್ಮ ಹುಡುಗರು ಬರ್ತಾರೆ. ನಾ 60 ರೂಪಾಯಿ ಗಿವ್ ಅನ್ಬೋಣ ಇರಮ್ಮ 100 ರೂಪಾಯಿ ಪೇಸ್ರೆ ತಡೀರ, ಸುಮ್ಮನೆ ಇರ್ರ ನೀವು. ಅದ್ ಕಾಣಿಸುತ್ತೆ ಫ್ಯಾಕ್ಟ್ರಿ. ಎಲ್ಲಿದ್ದೀರಾ? ಫ್ಯಾಕ್ಟ್ರಿ ಇಲ್ಲ ಕಾಣಿಸೋಣ. ನೀ 100 ರೂಪಾಯಿ ಆಗುತ್ತೆ. ನಾ ಎಷ್ಟು ಜನ ಬರ್ತೀನಿ? ಸರಿ. ಎಷ್ಟು ಎಲ್ಲಿ? ತುಂಬಾ ಫ್ಯಾಕ್ಟ್ರಿನಾ? ಇನ್ನು ಬಂದಿಲ್ಲ ಕೇಳು. ಎಲ್ಲಿದ್ದೀರ ಹೇಳು? ತೆಗಿದ್ರಾ? ನೋಡಿದ್ರೆ ಇಲ್ಲಿದ್ದ ಹುಡುಗರು ಏನು ಹೇಳಿದ್ರು ಅಂದರೆ ಇಲ್ಲಿ ನೋಡೋಕ್ಕೆಲ್ಲ ಅಲವ್ ಇಲ್ಲ ಅಂತ. ನಾವು ಕರ್ಕೊಂಡು ಹೋಗ್ತೀವಿ, ನಮಗೆ ಸ್ವಲ್ಪ ಚಾರ್ಜ್ ಆಗುತ್ತೆ ಅಂದರು. 100 ರೂಪಾಯಿ ಕೇಳಿದ್ದಾರೆ ಇಬ್ಬರಿಂದ. ನಾವೇ ತೋರಿಸ್ತೀವಿ ಎಲ್ಲ ಕಡೆ ಅಂತ ಹೇಳಿದ್ರು. ಇವರೇ ಗೈಡ್ ಅಂತೆ. ಅದಕ್ಕೆ ಸುಮ್ಮನೆ ಏನಕ್ಕೆ ಅಂತ ಇವ್ರ ಜೊತೆನೇ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಮೇಲ್ಗಡೆ ಹೋಗಿ ಸಿಗೋಣ. ಬನ್ನಿ KGF ಮೈನಿಂಗ್ ಮೇಲೆ ಹೋಗೋಣ. ನಾವಿವಾಗ ನೋಡ್ತಿದ್ದೀವಲ್ಲ, ಇದೇ ಫ್ಯಾಕ್ಟ್ರಿ. ಆ್ಯಕ್ಚುಲಿ ಇವಾಗ ಫುಲ್ಲು ಎಲ್ಲ ಹಾಳಾಗಿ ಬಿದ್ದಿದೆ. ಎಂಟ್ರಿನೂ ಇಲ್ಲ ಅದರೊಳಗೆ. ಫುಲ್ಲು ರಿಸ್ಟ್ರಿಕ್ಷನ್ ಇದೆಯಂತೆ, ಇಲ್ಲಿ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ತಿದ್ರು. ನಾವು ಇವಾಗ ಏನು ಬಂದಿದ್ದೀವಲ್ಲ, ಈ ಪ್ಲೇಸು ಆ್ಯಕ್ಚುಲಿ ಮೈನಿಂಗ್ ಮಾಡಿರೋ ಜಾಗ ಅಲ್ಲ. ಇದು ಮೈನಿಂಗ್ ಆಗಿ ಗೋಲ್ಡೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ವೇಸ್ಟ್ ಬಂದಿರುತ್ತಲ್ಲ ಮಣ್ಣಲ್ಲಿ, ಅದು ಕೆಮಿಕಲ್. ಇಲ್ಲಿದು ವೇಸ್ಟ್ನೇ ತಂದಾಕಿ ಇದು ಗುಡ್ಡ ಥರ ಮಾಡಿದ್ದಾರೆ. ಇದಕ್ಕೆ ಸೈನೈಡ್ ಇಲ್ಲ ಅಂತ ಕರೀತಾರೆ. ಗೋಲ್ಡ್ ಸಿಗಲ್ಲನ್ರಿ ಈಗ? ಸಿಗಲ್ವಾ? ಸಿಕ್ಕಲ್ಲ ಇಲ್ಲಿ ಗೋಲ್ಡ್ ಬೆಸ್ಟ್ನಾ ಎಲ್ಲಿ ಸೇಲ್ ನೀವು ಇವಾಗ ನೋಡ್ತಿದ್ದೀರಲ್ಲ, ಇದೇ KGF ಗನ್ ಶೂಟ್ ನಡೆದ ಪ್ಲೇಸ್ ಅಂತೆ. ಹೀಗಿದೆ. ಮತ್ ಕೂತಾರ ನಾ ಒಂದು ಹೇಳ್ತೀನಿ, ತಗೊಂಡೋಗೋಣ ಅಂದ್ರೆ ಬೇಷನ್ ಇರೋಣ. ಬೇಷನ್ ತಗೋ, ನೀರು ತಗೊಂಡು ಅಲ್ಚಿ ಮಾಡಿ ನೀವು ಉಳ್ಕೋಣ. ಗೋಲ್ಡ್ ಕೊಂಡು ಸಿಕ್ಕ ಯಾಕತ್ತಾ ಎಲ್ಸಿ ಟೈಮಲ್ಲಿ ಒಳ್ಳೆ ಧೂಳಲ್ಲಿ ಎದ್ದು ಕಾಣ್ತಿದ್ದ. ಈ ಕೋಲಾರ್ ಗೋಲ್ಡ್ ಮೈನಿಂಗ್ ಟೋಟಲ್ ಇರೋದು 12,000 ಎಕರೆಯಲ್ಲಿ. ಇಲ್ಲಿ ಫಸ್ಟ್ ಮೈನಿಂಗ್ ಸ್ಟಾರ್ಟ್ ಆಗಿದ್ದು 1875ರಲ್ಲಿ. ಐರಿಷ್ ಸೋಲ್ಜರ್ ಆದಂಥ ಮೈಕಲ್ ಫಿಟ್ಸ್ ಜನರಲ್ಡ್ ಲ್ಯಾವೆಲ್ ಅನ್ನೋರು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಇದಾಗಿ 5 ವರ್ಷ ಆದಮೇಲೆ 1880ರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಜಾನ್ ಟೈಲರ್ ಆ್ಯಂಡ್ ಸನ್ ಕಂಪ್ನಿ ಫಸ್ಟ್ ಇಲ್ಲಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡುತ್ತೆ. 1902ರಲ್ಲಿ ಜಪಾನ್ ಟೋಕಿಯೋದಂತಹ ನಮ್ಮ ಏಷ್ಯಾದಲ್ಲೇ ಮೊದಲು ವಿದ್ಯುತ್ ಸಂಪರ್ಕ ಪಡೆದ ನಗರ ಈ KGF. ಇದು ಶಿವನ ಸಮುದ್ರದ ಜಲ ವಿದ್ಯುತ್ ಸ್ಥಾವರದಿಂದ ಕೋಲಾರಕ್ಕೆ ಫಸ್ಟ್ ಎಲೆಕ್ಟ್ರಿಕ್ ಸಪ್ಲೈ ಪಡೀತು. ಇದಾದಮೇಲೆ 1956ರಲ್ಲಿ ಮೈಸೂರು ಸರ್ಕಾರ ಇದನ್ನು ಅಂಡರ್ಟೇಕಿಂಗ್ ತಗೊಂಡಿದೆ. ಇದಾದಮೇಲೆ 1962ರಲ್ಲಿ ಇದು ಭಾರತದ BGML ಅಂಡರಲ್ಲಿ ಬರುತ್ತೆ. ಇದಾಗಿ 2001ರಲ್ಲಿ ಫೆಬ್ರವರಿ 28 ಇದನ್ನು ಕ್ಲೋಸ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಉತ್ಪಾದನೆ ಕಮ್ಮಿ ಆಯಿತು ಮತ್ತು ಇಲ್ಲಿನ ಖರ್ಚುಗಳು ಜಾಸ್ತಿ ಆಯ್ತಂತ ಇದನ್ನು ಕ್ಲೋಸ್ ಮಾಡ್ತಾರೆ. ಈ KGF ಟೋಟಲ್ 10,000 ಅಡಿವರೆಗೆ ಅಗ್ದಿದಾರಂತೆ. 120 ವರ್ಷಕ್ಕಿಂತನೂ ಹೆಚ್ಚು ವರ್ಷ ಇಲ್ಲಿ ಮೈನಿಂಗ್ ಮಾಡಿ
800 ಟನ್ ಅಷ್ಟು ಗೋಲ್ಡ್ನ ಇಲ್ಲಿಂದ ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಇದಿಷ್ಟು ನಮಗೆ KGF ಬಗ್ಗೆ ಸಿಕ್ಕಂಥ ಮಾಹಿತಿ. ನಾವಿವಾಗ ಇದನ್ನು ನೋಡ್ಕೊಂಡು ನೆಕ್ಸ್ಟ್ ರಿಟರ್ನ್ ಹೊರಟಿದ್ದೀವಿ. ಇವಾಗ ಟೈಮು 5:15 ಆಗಿದೆ. ಇಲ್ಲಿಂದ ನೆಕ್ಸ್ಟ್ ಇನ್ನೂ 70 ಕಿಲೋಮೀಟ್ರ್ ಏನೋ ಹೋಗ್ತಿದೆ. ನೀವೇನಾದರೂ ಕೋಲಾರ ಕಡೆ ಹೋದರೆ ಇಲ್ಲೇ KGFಗೆ ಒಂದ್ಸತಿ ವಿಸಿಟ್ ಕೊಟ್ಟು ಬನ್ನಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.